ಪ್ರಿಯಾಂಕ್ ಖರ್ಗೆ ಸಲ್ಲದ ಮಾತನಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದನ್ನು ಖಂಡಿಸಿದ್ದಾರೆ. ಈ ಮಧ್ಯೆ ಕುಂಭಮೇಳವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿದೆ ಅಂತ ಯೋಗಿ ಸರ್ಕಾರವನ್ನ ಡಿಸಿಎಂ ಹೊಗಳಿದ್ದಾರೆ. ಈ ಮಧ್ಯೆ ರಾಹುಲ್ ಮತ್ತು ಠಾಕ್ರೆ ಕುಟುಂಬ ಕುಂಭಮೇಳಕ್ಕೆ ಹೋಗಿಲ್ಲ, ಹಾಗಾಗಿ ಅವರನ್ನ ಬಹಿಷ್ಕಾರ ಮಾಡಬೇಕು ಅಂತ ರಾಮದಾಸ್ ಅಠಾವಳೆ ಕರೆ ಕೊಟ್ಟಿದ್ದಾರೆ. ಜನ ಮರಳು ಜಾತ್ರೆ ಮರಳು ಅಂತ ಕಳಿಸ್ಕೊಟ್ಟಿಲ್ವಾ ಸರ್? ನಮಗೆ ಯಾರು ನೀವು ಮಹಾಕುಂಭಿಗಾನ ಹೋಗಿ, ತ್ರಿವೇಣಿ ಸಂಗಮಿಗಾನ ಹೋಗಿ, ನಿಮ್ಮ ಪಾಪವನ್ನ ಹೆಂಗಾನ ಪರಿಹಾರ ಮಾಡ್ಲಿಕ್ಕೆ ನೀವೇನಾದ್ರೂ ದಾರಿಗಳು ಕಟ್ಕೊಳ್ಳಿ, ಅದಕ್ಕೆ ನನಗೆ ಆಕ್ಷೇಪ ಇಲ್ಲ. ಆದರೆ ಜಲಮೂಲಗಳನ್ನ ಕಾಪಾಡೋದು ನಮ್ದೆಲ್ಲರದು ಜವಾಬ್ದಾರಿ ಅಷ್ಟೇ. ಜನರಿಗೆ ದಿಕ್ ತಪ್ಪಿಸಿ ನೀವು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ. ಈ ಪ್ರಿಯಾಂಕಾ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಾರ್ಟಿ ಅವರಿಗೆ ಹಿಂದೂಗಳ ಶ್ರದ್ಧೆಯನ್ನ ಅಪಮಾನ ಮಾಡೋದು ಒಂದು ಕೆಲಸ. ಜನರ ಭಾವನೆಯನ್ನ, ಅವರ ಶ್ರದ್ಧೆಯನ್ನ ಅಪಮಾನ ಮಾಡುವಂತದ್ದು ಒಂದು ಹವ್ಯಾಸ. My experience was very good. It is a not small job. ಡಿ.ಕೆ. ಶಿವಕುಮಾರ್, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುತ್ತೇನೆ, ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ನಾನು ಹೋಗಿ ಬಂದಿದ್ದೀನಿ, ಬಹಳ ಸಂತೋಷ. ವೈಯಕ್ತಿಕವಾಗಿ ನಾವು ಅದನ್ನು ಮೆಚ್ಕೋತೀವಿ. ಪ್ರಾಬ್ಲಮ್ ಈಸ್ ವಿತ್ ಯುವರ್ ಪಾರ್ಟಿ. ಕಾಂಗ್ರೆಸ್ ಈಸ್ ಆಕ್ಟಿಂಗ್ ಲೈಕ್ ಎ ಬಾರ್ನ್ ಎನಿಮಿ ಆಫ್ ಹಿಂದೂ ಬಿಲೀಫ್ಸ್. ಬಿಜೆಪಿ ಅಲ್ಲ ನಾನು ಮಾತಾಡ್ತಿರೋದು. ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ಕುಂಭಮೇಳ ಅಂದ ಕೂಡಲೇ ಅದು ಬಿಜೆಪಿಯ ಮೇಳ ಅಂತ ನಿಮ್ಗೆ ಹೇಳ್ದವನು ಯಾವನು? ಹಾಗಾದ್ರೆ ಮೊನ್ನೆ ಟಿ ನರಸೀಪುರದಲ್ಲಿ ಮಾಡಿದ್ದು ಕಾಂಗ್ರೆಸ್ ಮೇಳನ? ಅಲ್ಲೊಂದು ಮಾಡಿದ್ರು ಕಾಂಗ್ರೆಸ್ ಮೇಳನ ಅದು? ಹಾಗಾದ್ರೆ ಹಿಂದೆ ನಡೆದಾಗ, ಕುಂಭಮೇಳ ನಡೆದಾಗ ಅದು ಅಖಿಲೇಶ್ ಯಾದವ್ ಮೇಳನ? ಅಥವಾ ಅಜಮ್ ಖಾನನ್ನು ನೇಮಿಸಿದ್ದಂತಹ ದಿಮಾಕ್ ತೋರಿಸಿದ್ರಲ್ಲ ಅವತ್ತಿನ ಪಕ್ಷದವರು ಅದರ ಮುಖ್ಯಸ್ಥರಾಗಿ, ಆಗ ಅವರ ವೈ ಡು ಯು ಥಿಂಕ್ ಸೊ? ಕುಂಭಮೇಳ ಅಂದರೆ ಅದು ಬಿ ಜೆ ಪಿ ಮೇಳ ಅಂತ ನೀವು ಹೇಳಿ ಅದನ್ನು ಬಿ ಜೆ ಪಿ ಮೇಳ ಮಾಡ್ತಿದ್ದೀರಿ, ಅಲ್ಲಿಗೆ ನೀವು ಮಾಡ್ತಾ ಇದ್ದೀರಿ. ನಿಮಗೆ ಬೇಡ ಅಂದರೆ ಬಿಟ್ಟುಬಿಡಿ. ಯು ಆರ್ ಆ್ಯಂಟಿ ಹಿಂದೂ ಫೆಲೋ. ಆಲ್ ರೈಟ್, ವಿ ನೋ ಇಟ್. ನಮಗೆ ಗೊತ್ತಿದೆ ನೀವು ಆ್ಯಂಟಿ ಹಿಂದೂ ಫೆಲೋ. ನೆಕ್ಸ್ಟ್ ಗುಲ್ಬರ್ಗಾ ಎಲೆಕ್ಷನ್ ಬಂದಾಗ ವಿ ವಿಲ್ ಕ್ಯಾಂಪೇನ್, ಯು ಆಲ್ಸೋ ಕ್ಯಾಂಪೇನ್ ಅಂತ ಜನ ಹೇಳಿ. ಬಟ್ ಬೇರೆ ಬಗ್ಗೆ ಮಾತಾಡೋಕೆ ಬಾಯಿ ಯಾಕೆ ಬರಲ್ಲ ಸರ್? ಬೇಡ ರೀ, ಅವ್ರು ಮಾತಾಡೋದು ಬೇಡ, ಇವ್ರು ಮಾತಾಡಲಿ. ಹಿಂಗೆ ಕ್ಯಾಂಪೇನ್ ಶುಡ್ ಬಿ ದಟ್. ಬೇಡವಾ? ನಾಳೆ ಚುನಾವಣೆ ಬಂದಾಗ ಹೇಳಿ, ಕಲುಷಿತ ನೀರನ್ನು ಕೊಟ್ಟಿದ್ದೀರಿ, ತಂದೆಯ ಹೆಸರಿನಲ್ಲೇ ಮಲ್ಲಿಕಾರ್ಜುನ ಇದೆ ಅಂತ ಯಾರೋ ಹೇಳಿದ್ದಾರೆ. ಇವ್ರ ತಂದೆ ಹೆಸರು. ಅಯ್ಯೋ, ಮಲ್ಲಿಕಾರ್ಜುನ ಇದ್ದರೇನು, ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದರೇನು? ನನ್ನ ಹೆಸರು ಗೌರಿ ಶಂಕರ, ನನ್ನ ಎತ್ತರ 3.5 ಅಡಿ, ನನ್ನ ಹೆಸರು ಸತ್ಯನಾರಾಯಣ, ನಾನು ಮಾಡುವುದೆಲ್ಲ ಹಲ್ಕಟ್ ಕೆಲಸ. ಹೆಸರಿಗೂ ನನ್ನ ನಡವಳಿಕೆ, ವರ್ತನೆ, ದೈಹಿಕ ಇದಕ್ಕೂ ಸಂಬಂಧವಿದೆಯೇ? ಇಲ್ಲ. ಅದೇ ಮಲ್ಲಿಕಾರ್ಜುನನೂ ಅಷ್ಟೇ, ರಾಮನೂ ಅಷ್ಟೇ, ರಂಗನೂ ಅಷ್ಟೇ. ಡಿ.ಕೆ. ಶಿವಕುಮಾರ್, ನೀವು ಇದ್ರ ಪ್ರಯೋಜನ ಇಲ್ಲ. ಪಾರ್ಟಿಯಲ್ಲಿ ನಿಮ್ಮ ಪಾರ್ಟಿ, ನಮಗೆ ನಿಮ್ಮ ಬಗ್ಗೆ ಅನುಮಾನದಲ್ಲ, ನಿಮ್ಮ ಪಾರ್ಟಿ. ಫಾರ್ ಎಕ್ಸಾಂಪಲ್, ನೀವು ಅದೇ ಮಾಡೋದು. ಮುಸ್ಲಿಮರಿಗೆ ಬೆದರಿ ನೀವು ನಿಮ್ಮದೇ ಆದ ಶಾಸಕನನ್ನು ಇನ್ಯಾರೋ ವಯಲೆನ್ಸ್ ಮಾಡಿದ, ದೌರ್ಜನ್ಯ ಮಾಡಿದ, ಹಿಂಸೆ ಮಾಡಿದ, ಪೊಲೀಸರ ಗಾಡಿಗಳಿಗೆ ಬೆಂಕಿ ಹಾಕಿದ, ಮನೆಯನ್ನು ಸುಟ್ಟ ಕೋತಿ ಕಂತ್ರಿ ಕಚಡಗಳನ್ನು ಅಮಾಯಕರು ಎಂದು ಬಣ್ಣಿಸಿ ಆ MLA ಕೈ ಕೊಡಲಿಲ್ವೇ? ಯಾತಕ್ಕೆ? ಮತಕ್ಕೆ. ಪ್ರಿಯಾಂಕ್ ಖರ್ಗೆ ಯಾತಕ್ಕೆ? ಮತಕ್ಕೆ. ಅಖಿಲೇಶ್ ಯಾದವ್ ಯಾತಕ್ಕೆ? ಮತಕ್ಕೆ. ನೀವು ಮತಕ್ಕೆ. ನಾಳೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತೆ, ನೋಡೋಣ. ವಿ ವಿಲ್ ಸ್ಟ್ಯಾಂಡ್ ಅಪ್ ದಿ ಶಿವಕುಮಾರ್ ಏನು ಅಂತ ತಗೊಳ್ತಾರೆ. ಇನ್ನು ಇವತ್ತು ಶಿವರಾತ್ರಿ, ಹೀಗಾಗಿ ಶೈವ ಕ್ಷೇತ್ರಗಳಲ್ಲಿ ಶಿವನಾಮ ಸ್ಮರಣೆ ಮಾರ್ಧನಿಸ್ತಾ ಇದೆ. ಮಲೆಮಹದೇಶ್ವರ ಬೆಟ್ಟ, ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ, ಕೋಲಾರದ ಕೋಟಿಲಿಂಗೇಶ್ವರ, ಹೀಗೆ ಎಲ್ಲ ಕಡೆಯೂ ಕೂಡ ಇದೇ ರೀತಿಯಾಗಿ ನಡೀತಾ ಇದೆ. ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೀನಿ ಅನ್ನುವಂಥದ್ದನ್ನು ಡಿಸಿಎಂ ಅವರು ಹೇಳ್ಕೊಂಡಿದ್ದಾರೆ. ಎಐಸಿ ಕಾರ್ಯದರ್ಶಿ PV ಮೋಹನ್ ಕೂಡ ಟೀಕಿಸಿದ್ದಾರೆ ಇಶಾ ಕೇಂದ್ರಕ್ಕೆ ಡಿಸಿಎಂ ಹೋಗಿದ್ದನ್ನು. ಶಿವಕುಮಾರ್ ಜಾತ್ಯತೀತ ಪಕ್ಷದ ಅಧ್ಯಕ್ಷ, ಇದು RSS ಪರ ಇರುವವರ ಕಾರ್ಯಕ್ರಮ, ರಾಹುಲ್ ಗಾಂಧಿನ ಅಣಕಿಸುವವರ ಕಾರ್ಯಕ್ರಮಕ್ಕೆ ಹೋಗೋದು ಸರಿಯಲ್ಲ ಅಂತೆಲ್ಲ ಮಾತನಾಡಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರು ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚಿಕೊಳ್ಳೋದು, ಇಡೀ ರಾತ್ರಿ ಅವರ ಜೊತೆಗಿರೋದನ್ನು ಅರ್ಥೈಸಿಕೊಳ್ಳೋದು ಕಠಿಣ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ. ಆಯ್ತಾಯ್ತು, ಭಾಳ ಸಂತೋಷ. ಡಿ.ಕೆ. ಅವ್ರು ಏನು ಹೇಳ್ತಾರೆ ಬೇಗ ಹೇಳಿ. I'm a Hindu, I say. I'm a born Hindu. I will die as a Hindu. I love all religion. I respect all religion. So, ದರ್ಗಕ್ಕೆ ಹೋಗ್ತೀನಿ, ಅವ್ರೇನೋ ಒಂದು ಆಶೀರ್ವಾದ ಮಾಡ್ತಾರೆ. ಚರ್ಚ್ಗೆ ಹೋಗ್ತೀನಿ. ತಪ್ಪಿಲ್ಲ, ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ, ವೈಯಕ್ತಿಕವಾಗಿ ಎಲ್ಲ ಸರಿ ಇದೆ ನೀವು ಮಾಡ್ತಿರೋದು. ಬಾರ್ನ್ ಹಿಂದೂ, ನಾನು ಹುಟ್ಟೋವಾಗ ಹಿಂದೂ ಆಗಿ ಹುಟ್ಟಬೇಕು ಅಂತ ನಾನು ಕೇಳಿರಲಿಲ್ಲ, ಅಲ್ಲಿ ಹುಟ್ಟಿದ್ದೀನಿ, ಹಂಗಾಗಿ ನಾನು ಬಾರ್ನು. ಐ ಡೈ ಆಸ್ ಹಿಂದೂ. ನನಗೆ ಮಧ್ಯದಲ್ಲಿ ಬದಲಾಯಿಸಿಕೊಳ್ಳಬೇಕಾದ ಯಾವ ಅನಿವಾರ್ಯತೆಯೂ ಇಲ್ಲ ನನ್ನ ಧರ್ಮವನ್ನು, ಹಾಗಾಗಿ ಹಿಂದೂವಾಗಿ ಸಾಯುತ್ತೇನೆ. ಸರಿ ಇದೆ ನಿಮ್ಮ ನಿಲುವು. ನಮಗೆ ಪ್ರಾಬ್ಲಮ್ ಇರೋದು ನಿಮ್ಮ ಪಾರ್ಟಿ. ನೋಡಿದ್ರೆ ಇವೆಲ್ಲ ಈ ರಾಂಗ್ ಪರ್ಸನ್ ಎಟ್ ರಾಂಗ್ ಪಾರ್ಟಿ ಇದೆಯಾ ಅನ್ನಿಸ್ಬಿಡತ್ತೆ ಒಂದೊಂದು ಸರಿಪ್ಪ. ಹಂಗನ್ಬಿಟ್ಟು ಯಾರೋ ಏನೋ ಹೇಳ್ಬಾರ್ದಪ್ಪ. ರಂಗನಾಥ್ ಹಿಂಗೆ ಅಂದ್ಬಿಟ್ರು. ಅವತ್ತು ರಾತ್ರಿ ಅಮಿತ್ ಶಾ ಜೊತೆ ಅವ್ರ ಫಂಕ್ಷನ್ಗೆ ಹೋಗಿದ್ದಾರೆ.
ಏನಿರ್ಬೋದು ಅನ್ಬೇಡಿ, ಆ ಥರದ್ದು ಏನೂ ಇಲ್ಲ. ಯಾಕಂದರೆ ಶಿವಕುಮಾರ್ ರಾಜಕೀಯವಾಗಿ ಭಾಳ ಗಟ್ಟಿಯಾಗಿದ್ದಾರೆ ಕಾಂಗ್ರೆಸ್ ಜೊತೆ. ಅವರ ಪಕ್ಷದ ಕಾರ್ಯದರ್ಶಿ ಒಬ್ಬ ಹುಳ ತೆಗೆದಿದ್ದಾನೆ ಅಷ್ಟೇ. ಪ್ರಿಯಾಂಕರ್ಗೆ ಬ್ರದರ್ ಇರಬೇಕು ಅವನು. AICC ಕಾರ್ಯದರ್ಶಿ PV ಮೋಹನ್ ಅಂತೆ. ಅವ್ನು ಮೋಸ್ಟ್ಲಿ ಪ್ರಿಯಾಂಕರ್ಗೆ ಕಸಿನ್ ಕ್ಲಾಸ್ಮೇಟ್ ಇರಬೇಕು. ಸ್ವಲ್ಪ ಅವನು ಯಾರೋ ತಪ್ಪು ಸಂದೇಶ ಹೋಗುತ್ತದೆ, ಹೋಗಬಾರ್ದು. ಅಮಿತ್ ಶಾ ಜೊತೆ ಅರ್ಥೈಸಿಕೊಳ್ಳೋದು ಕಠಿಣ ಅಂತೆಲ್ಲ ಹೇಳಿದ್ದಾರೆ. ಹೈ, ನೀನೆಂಥ ಮನುಷ್ಯ ಲೆಕ್ಕ ಹಾಕ, ಹಾಂ ಲೆಕ್ಕ ಹಾಕ. ಎಲ್ಲದರಲ್ಲೂ ತಪ್ಪು ಹುಡುಕೊಳ್ಳುವಂತ ಹುಡುಕಿ ಕಾಂಗ್ರೆಸ್ ಅಲ್ಟಿಮೇಟ್ಲಿ ಡಿಕ್ಲೇರ್ಡ್ ಪಾರ್ಟಿ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ. ಯು ಆರ್ ಎನ್ ಆಂಟಿ ಹಿಂದೂ, ಭಾರತದ ಬಹುಸಂಖ್ಯಾತ ಜನರ ವಿರೋಧಿ ಪಕ್ಷ ಅನ್ನೋದು ಸಾಬೀತಾಗಬೇಕು. ಅಲ್ಲಿವರೆಗೂ ನೀವು ಮಾತಾಡಬೇಕು. ಕೈ ಮುಗಿದು ಕೇಳ್ಕೊತೀವಿ ಇವತ್ತು ಶಿವನ ಹೆಸರಿನಲ್ಲಿ ಮಾತಾಡ್ತಾ ಇರಿ. ಮಾತಾಡಿ. ಎಸ್. ಇನ್ನು 1000 ವರ್ಷಗಳ ಹಿಂದೆ ಧ್ವಂಸವಾಗಿದ್ದ ಸೋಮನಾಥ ಶಿವಲಿಂಗದ ಒಂದು ಭಾಗದ ದರ್ಶನವನ್ನು ಇವತ್ತು ರವಿಶಂಕರ್ ಗುರೂಜಿ ಮಾಡಿಸಿದ್ದಾರೆ. ಕಂಚಿ ಶ್ರೀಗಳ ಆಜ್ಞೆಯಂತೆ ಸೋಮನಾಥ ಜ್ಯೋತಿರ್ಲಿಂಗದ ಪುನರ್ ಪ್ರತಿಷ್ಠಾಪನೆಗೆ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಶಿಲೆಯ ಭಾಗವನ್ನು ತೆಗೆದುಕೊಂಡು ಅದನ್ನು ಚಿಕ್ಕ ಚಿಕ್ಕ ಲಿಂಗವಾಗಿ ಮಾಡಿಟ್ಕೊಂಡ್ರು. ಈ ಮಕರ ಸಂಕ್ರಾಂತಿ ಕಳೆದ ಕೂಡಲೇ ಅವರು ಇದನ್ನು ತಂದು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಇವಾಗ ಬೆಂಗಳೂರಿನಲ್ಲಿ ಇರ್ತದೆ, ಮತ್ತು ಇದನ್ನ ಎಲ್ಲ ರಾಮನಾಥದಿಂದ ಸೋಮನಾಥವರೆಗೆ ಅಂತಂದ್ಬಿಟ್ಟು ಯಾತ್ರೆ ಮಾಡಿ ಎಲ್ಲ ಕಡೆಯಿಂದ ತೊಗೊಂಡು ಹೋಗ್ಬೇಕು ಅಂತಲೂ ಒಂದು ಯೋಜನೆ ಹಾಕೋತಾ ಇದ್ದೀವಿ. ಶಿವರಾತ್ರಿ ಮುಗಿದ ಮೇಲೂ ಸಹ ನಮ್ಮಿಲ್ಲಿ ಗುರುಕುಲದಲ್ಲಿ ಇವರಿಗೆ ಮಂಡಲಾಭಿಷೇಕ ನಡೀತಾ ಇರ್ತದೆ, ದಿನ ಇರ್ತದೆ, ಪೂಜೆಲಿ ಇರ್ತದೆ. ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮತ್ತೊಂದು ಭಾರತ ವರ್ಷ ಶುರು ಆಗ್ತಾ ಇದೆ ಅಂತ ಮಗದೊಂದು BJP ಕ್ಯಾಂಪೇನ್. ಜನ ಮರುಳೋ ಜಾತ್ರೆ ಮರುಳೋ, ಇದು ಬಿಜೆಪಿಗೆ ಸರ್. ಮತ್ತಿನ್ನೇನು ಅಲ್ಲ, ಆ ಪುರಾತನ ಬಿಜೆಪಿ ಅದು ಒಳಗಡೆಗೆ ಮ್ಯಾಗ್ನೆಟ್ ಇಟ್ಟಿರ್ಬೇಕು ಮೋಸ್ಟ್ಲಿ. ಅಲ್ಲ, ಅವಾಗ ಬಿಜೆಪಿನೇ ಇರಲಿಲ್ಲ. ಯಾವ ಕೋತಿ ಹೇಳ್ತಾನೆ ನಾಳೆ ಶುರು ಮಾಡ್ತಾರೆ ಅದು ಒಡಿಕೆ ಒಂದು ತೂತ ಮಾಡ್ಬಿಟ್ಟು ಮ್ಯಾಗ್ನೆಟ್ ಹಾಕೋನೆ ಹೇಳ್ಬೋದು ಸರ್. ಕೋತಿ ಒಬ್ಬ ಸ್ಟಾರ್ಟ್ ಮಾಡ್ತಾನೆ ನೆಕ್ಸ್ಟ್ ಒಬ್ಬ. ಆಮೇಲೆ ಜನ ಮರುಳೋ ಜಾತ್ರೆ ಮರುಳೋ, ಪ್ರಿಯಾಂಕಾ ಖರ್ಗೆ ಅವರೇ, ಜನ ಮರುಳೋ ಜಾತ್ರೆ ಮರುಳೋ. ಗ್ಯಾರಂಟಿ ನಂಬಿ ಓಟ್ ಹಾಕಿ ಈಗ ಮೂತಿಗೆ ಜಡ್ಜಸ್ಕತ್ತಿಲ್ವ ಜನ? ಅದು ಜನ ಮರುಳೋ ಜಾತ್ರೆ ಮರುಳೋ ಅಲ್ವೇ?